ನಮಸ್ಕಾರ, ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು. ಬುಲ್ಲಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ನೋಡಿದ್ರೆ ಏನು ಮಾಡ್ತೀಯ ಹೇಳು, ನೋಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳು. ನೋಡಿಲ್ಲ ಅಂದರೆ ಫನ್ ಮಿಸ್ ಮಾಡ್ಕೊತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕ್ಕೊಂತಾರೆ ಅಂತ. ಅದು ಹೇಳ್ಬಾರ್ದು, ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು, ಅದನ್ನೆಲ್ಲ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಥ್ಯಾಂಕ್ ಯು. ಎಸ್, ಪ್ರತಿ ಸಿನಿಮಾಗೂ ಅನ್ನದಾತರು ತುಂಬ ಮುಖ್ಯ ಆಗ್ತಾರೆ. ನಮ್ಮ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಸಮೃದ್ಧ ಸ್ಟುಡಿಯೋಸ್ನ ಪ್ರೊಡ್ಯೂಸರ್ ನವೀನ್ ಅವರು ಇಲ್ಲಿದ್ದಾರೆ. ನವೀನ್ ಅವರ ಮುಂಚೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಕರ್ಷ್ ಅವ್ರನ್ನ ಮಾತಾಡಿಸ್ತೀನಿ. ಅದಾದಮೇಲೆ ನವೀನ್ ಅವ್ರ ಹತ್ರ ಬರ್ತೀನಿ. ಇದೆ ಕೊಡಿ. ಎಸ್, ಆಕರ್ಷ್. ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಆ್ಯಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬ ನಕ್ಕಿದೀವಿ ನಾವು ಅವತ್ತು. ಆವಾಗಲೇ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂಥ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರೋಂಥ ತುಂಬ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಡ್ಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ಅದಂತರ ಭುವನ್ ಅವರ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದ್ದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರೊಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ವಿಲ್ ಬಿ ದೇರ್ ಟು ಸಪೋರ್ಟ್. ಎಸ್. ನವೀನ್ ಅವರು ನಮ್ಮ ಸಮೃದ್ಧ ಸ್ಟುಡಿಯೋಸ್ ಪ್ರೊಡಕ್ಷನ್ ಹೌಸ್ನ ಪ್ರೊಡ್ಯೂಸರ್ ನವೀನ್ ಅವರೇ ಮಾತಾಡಿ ಪ್ಲೀಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರವರು. ಸೊ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂಥ ಮೂವಿಗೆ ಮೇಡಮ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಓಂ ಪ್ರಕಾಶ್ ಸರ್ ಅವರು ಇದ್ದಾರೆ, ತುಂಬ ಸೀನಿಯರ್ ಅಚ್ಯುತ್ ಸರ್ ಅವರು ಇದ್ದಾರೆ. ಎಲ್ಲ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪ್ರಕಾಶ್ ತುಮಿನಾಡ್ ಅವರಿದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ. ಮತ್ತು ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಈಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು, ಸೊ ಅವರು ಕಂಪ್ಲೀಟಾಗಿ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಇದನ್ನು ಒಂದು 100 ಡೇಸ್ವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.